ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಇದೆ, ಒಂದು ಗೆಸ್ಟ್ದು. ಅವ್ರದ್ದು ಶ್ರೀಮಂತ ಇದೆ. ಆ ಶ್ರೀಮಂತದ್ದು ವಿಡಿಯೋ ಇದು, ಬನ್ನಿ ನೋಡೋಣ. ಅವ್ರಿಗೆ ಹೇಗೆಲ್ಲ ರೆಡಿ ಮಾಡಿದ್ದೀವಿ, ಏನೆಲ್ಲ ತಂದಿದ್ದೀವಿ, ಅವ್ರಿಗೇನೆಲ್ಲ ನಾವು ಕೊಡಿಸಿದ್ದೀವಿ ಅನ್ನೋದು ತೋರಿಸ್ತೀನಿ, ಬನ್ನಿ ನೋಡೋಣ. ಗೆಸ್ಟು ಶ್ರೀಮಂತ ಯಾರು ಅಂದ್ಕೊಂಡಿದ್ದೀರಾ? ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ, ಆ ವಿಡಿಯೋದಲ್ಲಿ ನೋಡಿರ್ತೀರ ನೀವು. ನಮ್ಮ ಮನೆಯಲ್ಲಿ ಮಗಳಿಗಿಂತ ಹೆಚ್ಚಾಗಿ ಇದ್ದಾಳೆ ಬೆನ್ಸಿ ಅಂತ. ಅವಳು ಮೊದಲನೇ ಸಾರಿ ಪ್ರೆಗ್ನೆಂಟು. ಅವಳಿಗೆ ಶ್ರೀಮಂತದ ಫಂಕ್ಷನ್ನು. ಅವರು ಯಾರಿರಬಹುದು ಅಂತ ಅಂದ್ಕೊಂಡಿದ್ದೀರಾ ನೀವು. ಅದು ಸಸ್ಪೆನ್ಸ್ ಆಗಿ ಇಟ್ಟಿದ್ದೀವಿ. ಈಗ ನಿಮಗೆಲ್ಲ ಅವ್ರಿಗೆ ಹೊಸ ಪರಿಚಯ ಮಾಡಿಕೊಡ್ತೀನಿ. ಇನ್ನು ಮುಂದೆ ನನ್ನ ವಿಡಿಯೋದಲ್ಲಿ ಆಗಾಗ ಬರ್ತಿರ್ತಾರೆ ಅವರು ಪಾಪು ಹಾಕಿದ್ರೆ ನಿಮಗೆ ವಿಡಿಯೋ ಮಾಡಿ ಮತ್ತೆ ಹಾಕ್ತೀನಿ ಇನ್ನೊಂದು ಸಲ. ನೋಡಿ, ಇವರೇ ಅವರು. ಹೇಗಿದ್ದಾಳೆ ನೀವೆಲ್ಲ ನೋಡಿ ಕಾಮೆಂಟ್ ಮಾಡಿ. ಇವ್ರದ್ದು ಫಂಕ್ಷನ್ ಹೇಗಿದೆ ಅಂತ ನೀವೆಲ್ಲ ಕಾಮೆಂಟ್ ಮೂಲಕ ಹೇಳಬೇಕು. ನೋಡಿ, ನಮ್ಮ ಮನೆ ಹತ್ರ ಈ ಅಕ್ಕಪಕ್ಕದಲ್ಲಿರೋರು ಎಲ್ಲ ಫ್ರೆಂಡ್ಸು ಬಂದಿದ್ದರು ಅವ್ರಿಗೆ ಆಶೀರ್ವಾದ ಮಾಡೋದಕ್ಕೆ. ಫಂಕ್ಷನಲ್ಲಿ ತುಂಬ ಎಂಜಾಯ್ ಮಾಡಿದ್ರು, ಎಲ್ಲರೂ ತುಂಬ ಸಂತೋಷಪಟ್ಟರು. ಅವ್ರಿಗೆ ಎಲ್ಲರೂ ಆಶೀರ್ವಾದ ಮಾಡಿ ಹಾರೈಸಿ ನೀವು. ನಮ್ಮ ಮುದ್ದು ಬಂಗಾರ, ಅವಳ ಹೆಸರು ಬೆನ್ಸಿ ಅಂತ. ನೋಡಿ, ಅವಳಿಗೆ ಶ್ರೀಮಂತಕ್ಕೆ ತಂದಿದ್ದು ಬಳೆ ಮತ್ತು ಫ್ರಾಕು, ಮತ್ತು ಅವಳಿಗೆ ತಂದಿದ್ದು ನೆಕ್ಲೆಸ್ಸು, ಮತ್ತು ಎಲ್ಲದು ಸೆಟ್ ಮ್ಯಾಚಿಂಗು ತಂದಿದ್ವಿ. ಮತ್ತು ಅವಳಿಗೆ ಡೈಲಿ ಯೂಸ್ಗೆ ಇವಾಗ ಅವಳು ಡೆಲಿವರಿ ಆದರೆ ಸ್ವೆಟ್ರು, ಸಾಕ್ಸು, ಮತ್ತು ಚಡ್ಡಿ, ಟಿ ಶರ್ಟು ಆ ಥರದ್ದೆಲ್ಲ ತಗೊಂಬಂದಿದ್ದೀನಿ ಅವಳಿಗೆ. ಬೆಡ್ಡೂ ಆನ್ಲೈನಲ್ಲಿ ಮೀಶೋದಲ್ಲಿ ಬುಕ್ ಮಾಡಿದ್ದೀನಿ. ಬೆಡ್ಡೂ ಬಂದಿದೆ, ಓಪನ್ ಮಾಡಬೇಕು. ಇದರಲ್ಲಿ ಮಾಡಿಲ್ಲ, ಟೈಮ್ ಇಲ್ಲ ಅಂತ. ಅದು ನೆಕ್ಸ್ಟ್ ಸಲ ನಾನು ಅವಳ ಬೆಡ್ಡು ಮತ್ತು ಅವಳಿಗೆ ಏನೇನು ಬಾಣಂತನಕ್ಕೆ ನಾನು ತಗೊಂಡಿದ್ದೀನಿ ಅಂತ ಎಲ್ಲನೂ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ತುಂಬ ಜನ ಬಂದಿದ್ದರು ಫ್ರೆಂಡ್ಸ್, ಮನೆಯೇ ತುಂಬೋಗಿದ್ರು, ಅಷ್ಟು ಜನ ಬಂದಿದ್ದರು. ನಾನು ಅದನ್ನೆಲ್ಲ ವಿಡಿಯೋ ಮಾಡಬೇಕಂತಂದರೆ ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅಷ್ಟೊಂದು ಟೈಮ್ ಇರಲಿಲ್ಲ, ನಾವು ಹೊರಗಡೆ ಹೋಗಬೇಕಿತ್ತು. ಅದಕ್ಕೋಸ್ಕರ ಜಸ್ಟ್ ಇಷ್ಟೇ ಮಾಡಿ ವಿಡಿಯೋ ಮಾಡಿದ್ದೆ. ನೀವು ಕೂಡ ನಮ್ಮ ಬೆನ್ಸಿಗೆ ಆಶೀರ್ವಾದ ಮಾಡ್ತೀರಾ ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಅವ್ರನ್ನ ನಾನು 35 ದಿನದ ಮರಿನಲ್ಲಿ ಮನೆಗೆ ತಗೊಂಡು ಬಂದಿದ್ದು. ಅವ್ರಿಗೆ ಇವಾಗ 1.5 ವರ್ಷ ಆಯಿತು. ಮತ್ತು ಅವರು ಆವಾಗಿಂದ ನನ್ನ ಹತ್ರ ತುಂಬ ಹಚ್ಕೊಂಡಿದ್ದಾರೆ. ಮನೆಯಲ್ಲಿ ಎಲ್ಲರೂ ಅಷ್ಟೇ, ಮಕ್ಕಳು ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಹಚ್ಕೊಂಡಿದ್ದಾರೆ. ನಮ್ಮ ಯಜಮಾನ್ರು ಈಗ ನನ್ನ ಟಚ್ ಮಾಡೋದು ಕೂಡ ಬಿಡೋದಿಲ್ಲ ಅವಳು, ಅಷ್ಟು ಪ್ರೀತಿ ನನ್ನ ಮೇಲೆ. ಮತ್ತು ನೀವು ನೋಡಿದ್ದೀರ, ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಹಾಕಿದ್ದೆ, ಆ ವಿಡಿಯೋದಲ್ಲಿ ನೋಡಿದ್ದೀರ, ಅಷ್ಟು ಪ್ರೀತಿ ಅವಳು ನಾನಂದರೆ. ನನ್ನ ಮುದ್ದು ಮಗಳು ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್.